ಕೊಟ್ಟಿದ್ದ ಚಿನ್ನವನ್ನ ಎಗರಿಸಿದ್ದಾರೆ ಕಳ್ಳರು 2.5 ಕೆಜಿ ಚಿನ್ನ ಎಗರಿಸಿದಂತ ಖತರ್ನಾಕ್ ಕಳ್ಳರು ಈಗ ಅಂಧರಾಗಿದ್ದಾರೆ. ಹಲಸೂರು ಗೇಟ್ ಪೊಲೀಸರಿಂದ ಆರೋಪಿಗಳ ಬಂಧನವಾಗಿದೆ. ಹಾಲ್ಮಾರ್ಕ್ಗೆ ಅಂತ ಕೊಡ್ತಾ ಇದ್ದಂತ ಚಿನ್ನವನ್ನ ಎಗರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. 2.5 ಕೆಜಿ ಚಿನ್ನವನ್ನ ಎಗರಿಸಿದ್ರು. ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಹಲಸೂರು ಗೇಟ್ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಮಹಾಬೀರ್ ಬರ್ಜರ್, ಮನೀಶ್ ಪ್ರಜಾಪತ್ ಬಂಧಿತ ಆರೋಪಿಗಳು. ಇಬ್ಬರು ಕೂಡ ರಾಜಸ್ಥಾನ ಮೂಲದವರು ಅಂತ ತಿಳಿದು ಬಂದಿದೆ. ಕಳೆದ 3 ತಿಂಗಳಿಂದ ಹಂತವಾಗಿ 2.5 ಕೆಜಿ ಚಿನ್ನವನ್ನ ದೋಚಿದ್ರಂತೆ. ಚಿನ್ನ ಕದ್ದು ರಾಜಸ್ಥಾನಕ್ಕೆ ಎಸ್ಕೇಪ್ ಆಗಿದ್ದಂತ ಆರೋಪಿಗಳನ್ನ ಪೊಲೀಸರು ಬಲೆಗೆ ಹಾಕಿದ್ದಾರೆ. ಗೋಲ್ಡ್ ರಿಕವರಿ ಮಾಡೋದಕ್ಕೆ ಅಂತ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಹಂತವಾಗಿ ಈ ರೀತಿಯಾಗಿ ಚಿನ್ನ ಎಗರಿಸ್ತಾ ಇದ್ರಂತೆ ಇವರು. ಸದ್ಯಕ್ಕೀಗ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಬಂಧಿತ ಆರೋಪಿಗಳಿಬ್ರು ಕೂಡ ರಾಜಸ್ಥಾನ ಮೂಲದವರಂತೆ. ಈ ರೀತಿ 2.5 ಕೆಜಿ ಚಿನ್ನವನ್ನ ಎಗರಿಸ್ಕೊಂಡು ಮತ್ತೆ ರಾಜಸ್ಥಾನಕ್ಕೆ ಎಸ್ಕೇಪ್ ಆಗಿದ್ರು. ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಮತ್ತೆ ಅವರು ಈ ರೀತಿ ಎಗರಿಸ್ಕೊಂಡು ಹೋಗಿದ್ದಂಥ ಚಿನ್ನವನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕೆ ಅಂತ ಹಲಸೂರು ಗೇಟ್ ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ದಾರೆ. ನೋಡಿ, ಹಾಲ್ಮಾರ್ಕ್ಗೆ ಅಂತ ಕಳಿಸಿದ್ದಾಗ ಇದೇ ರೀತಿಯಾಗಿ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಚಿನ್ನ ಕೂಡ 1 ಕೆಜಿಗೂ ಹೆಚ್ಚು ಚಿನ್ನ ಎಗರಿಸ್ಕೊಂಡು ಹೋಗಿದ್ರು. ಅದು ಆ ಪ್ಯಾಲೇಸಿಂದ ಏನು ಕೊಟ್ಟಿದ್ರಲ್ವ ಚಿನ್ನವನ್ನ, ಆ ಉದ್ಯಮಿನೇ ಎಗರಿಸಿದ್ರು ಅನ್ನುವಂಥ ಆರೋಪ ಆಯಿತು. ಇಲ್ಲಿ ಮತ್ತೊಂದು ಕಡೆ ನೋಡಿ ಯಾವ ರೀತಿಯಾಗಿ ಎಗರಿಸ್ಕೊಂಡು ಹೋಗಿದ್ರು ಅಂತ. ಬಟ್ ಅವರಿಬ್ರು ಈಗ ಲಾಕ್ ಆಗಿದ್ದಾರೆ. ಹಾಲ್ಮಾರ್ಕ್ ಹಾಕಬೇಕು ಅಂತ, ಸೀಲ್ ಹಾಕಬೇಕು ಅಂತ ಏನು ಚಿನ್ನವನ್ನ ಕೊಟ್ಟಿರ್ತಾರಲ್ಲ, ಅದೇ ಚಿನ್ನವನ್ನೇ ಇವರು ಎಗರಿಸ್ಕೊಂಡು ರಾಜಸ್ಥಾನಕ್ಕೆ ಎಸ್ಕೇಪ್ ಆಗಿದ್ರು. ಬಟ್ ಈಗ ಚಿನ್ನ ಜೊತೆಗೆ ಆರೋಪಿಗಳನ್ನು ಕೂಡ ಪೊಲೀಸರು ಹಿಡಿದಿದ್ದಾರೆ. ಇವರಿಬ್ರು ಅಂಧರಾಗಿದ್ದಾರೆ. ಚಿನ್ನವನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಹಾಬೀರ್ ಬರ್ಜರ್ ಮತ್ತು ಮನೀಶ್ ಪ್ರಜಾಪತ್ ಇಬ್ಬರು ಕೂಡ ರಾಜಸ್ಥಾನ ಮೂಲದ ಬಂಧಿತ ಆರೋಪಿಗಳು. ಹಲಸೂರು ಗೇಟ್ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. 3 ತಿಂಗಳಿಂದ ಕೂಡ ಹಂತವಾಗಿ ಈ ರೀತಿ ಚಿನ್ನವನ್ನ ಎಗರಿಸ್ತಾ ಇದ್ರಂತೆ. ಚಿನ್ನವನ್ನ ಕೂಡಿಟ್ಕೊಂಡು ಟೋಟಲ್ 2.5 ಕೆಜಿ ಚಿನ್ನವನ್ನ ಒಟ್ಟಾಕೊಂಡು ರಾಜಸ್ಥಾನದ ಕಡೆ ಎಸ್ಕೇಪ್ ಆಗಿದ್ರು. ತಮ್ಮ ಮೂಲಕ್ಕೆ ಹೋಗಿದ್ರು. ಈಗ ಅಲ್ಲಿಂದಾನೇ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರೆ ತಂದಿದ್ದಾರೆ. ಈಗ ಚಿನ್ನ ಯಾರದ್ದು, ಅಂಗಡಿಯವ್ರದ್ದು ಏನು ಅದನ್ನ ಈಗ ವಾಪಸ್ ಕೊಡಬೇಕಿದೆ. ರಿಕವರಿ ಮಾಡೋದಕ್ಕೂ ಕೂಡ ಹರಸಾಹಸ ಪಟ್ಟಿದ್ರಂತೆ. ಯಾಕೆಂದ್ರೆ ಹಂತವಾಗಿ ಇವರು ಚಿನ್ನವನ್ನ ಎಗರಿಸ್ಕೊಂಡು ಹೋಗಿ ಒಟ್ಟು 2.5 ಕೆಜಿ ಆಗಿದ್ದಂಥ ಚಿನ್ನ ಇದು.